ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ವೈಫಲ್ಯವೇ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಹಾಗೂ ಎಲ್ಪಿಜಿ ದರ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಆರೋಪಿಸಿದ್ದಾರೆ. ಮಂಗಳೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಂಚರಾಜ್ಯಗಳ ಚುನಾವಣೆ ಮುಗಿದ ತಕ್ಷಣವೇ ಪೆಟ್ರೋಲ್ ಡೀಸೆಲ್ ಹಾಗೂ ಎಲ್ಪಿಜಿ ದರಗಳನ್ನು ಏರಿಸಲಾಗಿದೆ. ಜನರ ಸಂಕಷ್ಟಗಳನ್ನು ನಿವಾರಿಸುವ ಬದಲು ಕೇಂದ್ರ ಸರ್ಕಾರ ಬೆಲೆ ಏರಿಕೆಯ ಹೊರೆ ಜನರ ಮೇಲೆ ಹಾಕಿದೆ ಎಂದು ಆರೋಪಿಸಿದ್ದಾರೆ. ಇರಾನ್ ಪ್ಯಾಲೆಸ್ಟೈನ್ ಯುದ್ಧ ಪರಿಸ್ಥಿತಿಯನ್ನ ನೆಪವನ್ನಾಗಿಸಿ ಮಾಡಿಕೊಂಡು ದೇಶದಲ್ಲಿ ಇಂಧನ ದರ ಏರಿಕೆ ಮಾಡಲಾಗಿದೆ. ಯುದ್ಧವು ಭಾರತಕ್ಕೆ ನೇರ ಸಂಬಂಧ ಹೊಂದಿರದಿದ್ದರೂ ಯುದ್ಧ ಆರಂಭವಾದ ಮರುದಿನವೇ ಎಲ್ಪಿಜಿ ಹಾಗೂ ಇಂಧನ ದರಗಳನ್ನು ಹೆಚ್ಚಿಸಲಾಗಿದೆ ಎಂದು ಅವರು ಟೀಕಿಸಿದ್ದಾರೆ. ಯುದ್ಧ ಆಗಿರ್ತಕ್ಕಂಥದ್ದು ಏನು ಅಮೆರಿಕಕ್ಕೂ ನಮಗೂ ಯುದ್ಧ ಆಗಲಿಲ್ಲ ಅಥವಾ ಬೇರೆ ರಾಜ್ಯಗಳಿಗೆ ಆಗಲಿಲ್ಲ. ಪ್ಯಾಲೆಸ್ತೀನಿಗೆ ಆಗಿದ್ದು ಮತ್ತು ಇರಾನಿಗೆ ಆಗಿದ್ದ ಯುದ್ಧ ಸಂದರ್ಭ. ಆದರೆ ನಮ್ಮ ದೇಶಕ್ಕೆ ಏನು ಸಂಬಂಧ ಆಯಿತು? ನಮ್ಮ ದೇಶದ ಜನರಿಗೆ ಯುದ್ಧ ಪ್ರಾರಂಭವಾದ ಮರುದಿವಸನೇ ಇವರು LPG ದರವನ್ನು ಜಾಸ್ತಿ ಮಾಡಿದರು, ಪೆಟ್ರೋಲ್ ದರವನ್ನು ಜಾಸ್ತಿ ಮಾಡಿದರು, ಸಪ್ಲೈ ಕಡಿಮೆ ಆಯಿತು. ಕಾರಣ ನಮ್ಮಲ್ಲಿ ವಿದೇಶಾಂಗ ನೀತಿಯ ಫೇಲ್ಯೂರ್ ಇದೆ. ಈ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಅಬುದಾಬಿಗೆ ಹೋಗಿದ್ದಾರಲ್ಲ, ಇದನ್ನು ಮೊದಲೇ ಮಾಡಬೇಕಾಗಿತ್ತು. ನಮಗೆ ಯಾವ ದೇಶದಿಂದ ತೈಲವನ್ನು ಖರೀದಿ ಮಾಡಬೇಕು ಅಂತೇಳುವುದು ಕನಿಷ್ಠ ಜ್ಞಾನ ಆದರೂ ಕೇಂದ್ರ ಸರ್ಕಾರಕ್ಕೆ ಇರಬೇಕಾಗಿತ್ತು. ಅಮೇರಿಕದವರ ಜೊತೆಯಲ್ಲಿ ನಾವು ಸರೆಂಡರ್ ಆಗಿ ಟ್ರಂಪಿನ ಕೈಕಾಲು ಹಿಡಿದು ಇವತ್ತು ನಾವು ಪೆಟ್ರೋಲ್ ಎಲ್ಲಿ ಖರೀದಿ ಮಾಡಬೇಕು, ಡೀಸೆಲ್ ಎಲ್ಲಿ ಖರೀದಿ ಮಾಡಬೇಕು, LPG ಎಲ್ಲಿ ಖರೀದಿ ಮಾಡಬೇಕು, ಊಟಕ್ಕೆ ಅಕ್ಕಿಯಲ್ಲಿ ಖರೀದಿ ಮಾಡಬೇಕು, ನಮಗೆ ಬೇಕಾದ ಸಾಮಾನುಗಳನ್ನು ಎಲ್ಲಿ ಖರೀದಿ ಮಾಡಬೇಕು ಅಂತ ಅಮೇರಿಕದವರು ನಮಗೆ ಡಿಕ್ಟೇಟ್ ಮಾಡೋದಾಗಿದ್ದರೆ ನಮ್ಮ ದೇಶದ ಫಾರಿನ್ ಪಾಲಿಸಿ ಏನು, ವಿದೇಶಾಂಗ ನೀತಿ ಏನು? ಇದು ನಾನು ಹೇಳ್ತೀನಿ, ಈ ಪರಿಸ್ಥಿತಿ ಬರಲಿಕ್ಕೆ ನಮ್ಮ ದೇಶದ ವಿದೇಶಾಂಗ ನೀತಿಯ ಫೇಲ್ಯೂರೇ ಇದಕ್ಕೆ ಕಾರಣ. ವಿದೇಶಾಂಗ ನೀತಿಯನ್ನು ನಾವು ಈ ಹಿಂದೆ ದೇಶದ ಪ್ರಧಾನಮಂತ್ರಿಗಳು ಯಾವ ರೀತಿ ನಿರ್ಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದ್ದರು, ಆದಿಸಿದರೆ ಇದು ಕೆಲಸ ಆಗ್ತಿರಲಿಲ್ಲ. ಇವರಿಗೆ ವಿಶ್ವಗುರು ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಇವರು ಗುರು ವಿಶ್ವಕ್ಕಾದರೂ ಭಾರತ ದೇಶವನ್ನು ಮರ್ತೇ ಬಿಟ್ಟರು. ಈ ಹ್ಯಾಸ್ ಫರ್ಗಾಟನ್ ಇಂಡಿಯಾ.